ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭವ್ಯಾಸ್ ಫುಡ್ ಕ್ರಾಫ್ಟ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಒಂದು ಒಳ್ಳೆ ಟೊಮೆಟೊ ಕುರ್ಮಾ. ಇದು ಪೂರಿಗೆ, ರೊಟ್ಟಿಗೆ, ದೋಸೆಗೆ, ಗೀ ರೈಸ್ಗೆ, ಕುಷ್ಕಾಗೆ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್. ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಒಂದು ಹಾಫ್ ಚುಪ್ಪು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. 1 ಸ್ಪೂನ್ ಸೋಂಪು, ಒಂದು 4 ಗೋಡಂಬಿ, ಒಂದು ಇಂಚ್ ಚಕ್ಕೆ, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸಾರಿ ತರಿತರಿಯಾಗಿ ರುಬ್ಕೊಂಬರೋಣ. ನೋಡಿ, ಈ ಥರ ತರಿತರಿಯಾಗಿ ರುಬ್ಕೊಂಬಂದು ಒಂದು ಹಾಫ್ ಗ್ಲಾಸ್ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡು ಬರಬೇಕು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ. ಮತ್ತು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆಗಿದೆ, ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು, ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ದೊಡ್ಡದಾದರೆ 1 ಈರುಳ್ಳಿ ಹಾಕೊಳ್ಳಿ. ಇಲ್ಲಿ ಚಿಕ್ಕದ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಕರಿಬೇವನ್ನ ಎಣ್ಣೆಗೆ ಹಾಕ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಹಾಕ್ಕೋಬೇಕು. ಇದನ್ನೆಲ್ಲ 1 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ತೀರಾ ಫುಲ್ ರೆಡ್ಗಾಗೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಸ್ವಲ್ಪ ಪಿಂಕಿಶ್ ಕಲರ್ ಬಂದರೆ ಸಾಕು. ನೋಡಿ, ಈ ಥರ ಆಗಿದ್ದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಅರ್ಧ ಸ್ಪೂನ್ ಹಾಕ್ಕೋಬೇಕು. ಗರಂ ಮಸಾಲ 1 ಸ್ಪೂನು. ಖಾರ ನಿಮ್ಮ ಮನೇಲಿ ಹೆಚ್ಚು ತಿನ್ನೋದಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಕಮ್ಮಿ ತಿನ್ನೋ ಕಾರಣ ನಾನು 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೋಬೇಕು. ಇದನ್ನೆಲ್ಲ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪುಡಿಗಳು, ಈರುಳ್ಳಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪುಡಿಗಳು ಹಾಕಿದ್ಮೇಲೆ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇದ್ದರೆ ಪುಡಿ ಎಲ್ಲ ಸೀದೋಗುತ್ತೆ. ಇಲ್ಲಿ ನಾನು ದೊಡ್ಡವು 5 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣವಾದರೆ ಒಂದು 8 ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಟೊಮೊಟೊ ಮಸಾಲೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಳೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಈ ಪ್ರಾಸೆಸ್ ಎಲ್ಲ ಇದು ಟೊಮೊಟೊ ಕುರ್ಮಾ ಆಗೋವರೆಗೂ ಇದನ್ನು ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬಿಟ್ಕೊಂಡು ನೋಡಿದ್ರೆ ನೋಡಿ, ಈ ಥರ ಎಲ್ಲ ಬೆಂದಿರುತ್ತೆ. ಇನ್ನೊಂದು ಸಾರಿ ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 2-3 ಸಾರಿ ಇದನ್ನು ಬೇಯಿಸ್ಕೊಳ್ಳೋಣ. ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ. ನೋಡಿ, ಮತ್ತೆ ಒಂದು ಮುಚ್ಚಳ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ನೋಡಿ, ಈ ಥರ ಬೆಂದಿರುತ್ತೆ. ನೋಡಿ, ಫುಲ್ಲು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಅವಾಗೇ ಕುರ್ಮಾ ಟೇಸ್ಟ್ ಚೆನ್ನಾಗಿರೋದು. ಈ ಥರ ಒಂದು 2-3 ಸಾರಿ ಲಿಡ್ ಕ್ಲೋಸ್ ಮಾಡಿ ಒಂದು 4-5 ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ನಾವು ಹಾಕಿರೋ ಪುಡಿಗಳದೆಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ರುಬ್ಬಿಟ್ಟಿರೋ ಕೊಬ್ಬರಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ನಾವು ಕೊಬ್ಬರಿ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನೂ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೇ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ನಿಮಗೆ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಖಾರ ಏನಾದರೂ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪು ಕಮ್ಮಿ ಇದ್ದರೂ ಉಪ್ಪು ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5-6 ನಿಮಿಷ ಆದರೂ ಅದನ್ನು ಬಿಟ್ಬಿಡಿ. ನೋಡಿ, 5-6 ನಿಮಿಷದ ನಂತರ ಮತ್ತೆ ಲಿಡ್ ಓಪನ್ ಮಾಡಿ ಇನ್ನೊಂದು ಸಾರಿ ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5-6 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಿ ಚೆನ್ನಾಗಿ. ನೋಡಿ, 5 ನಿಮಿಷದ ನಂತರ ಮತ್ತೆ ಇನ್ನೊಂದು ಸಾರಿ ಲಿಡ್ ಓಪನ್ ಮಾಡಿ ಕ್ಲೀನಾಗಿ ಎಲ್ಲ ಮಿಕ್ಸ್, ಯಾಕಂದರೆ ತಳ ಅಂಟಬಾರ್ದು. 5-5 ನಿಮಿಷಕ್ಕೂ ಒಂದು ಸಾರಿ ಇದನ್ನು ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗೇ ತಳ ಅಂಟಿದ್ರೆ ರುಚಿ ಚೆನ್ನಾಗಿರುತ್ತೆ. ತಳ ಅಂಟಿದ್ರೆ ರುಚಿ ಹೊಟ್ಟೋಗುತ್ತೆ ಕುರ್ಮಾದು. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡೋಣ. ಸಿಪ್ಪಲ್ಲೇ ಇಟ್ಕೊಂಡು ಮಾಡಬೇಕು ಈ ಕುರ್ಮಾನ. ನೋಡಿ, ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡಿದೆ. ಇವಾಗ ಟೊಮೊಟೊ ಕುರ್ಮಾ ರೆಡಿಯಾಗಿದೆ. ಲಾಸ್ಟ್ಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ. ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಗೀ ರೈಸು, ವೈಟ್ ರೈಸು, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಕುಷ್ಕಾ ಏನಕ್ಕೆ ಬೇಕಿದ್ರು ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ. ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಹೆಂಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.